ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಸೌತ್ ಮುಂಬೈಗೆ ಹೋಗಿ ಅಲ್ಲಿ ಇಂಡಿಯನ್ ಗೇಟ್ವೇದು ಮತ್ತು ಅಲ್ಲಿ ಸುತ್ತ ಅದೆಲ್ಲ ನೀವು ವ್ಯೂ ನೋಡಿದ್ದಾಯಿತು. ಇಲ್ಲಿದ್ದು ಇವಾಗ ಬಂದುಬಿಟ್ಟು ನಾವೆಲ್ಲಿ ಹೋಗ್ತೀವಿ, ಏನು ಮಾಡಿದ್ದೀವಿ ಅನ್ನೋದೆಲ್ಲ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಲಿಲ್ಲ, ಲಾಸ್ಟ್ವರೆಗೂ ವಾಚ್ ಮಾಡಿ. ಫಸ್ಟಿಂದ ಲಾಸ್ಟ್ವರೆಗೂ ವಾಚ್ ಮಾಡಿದ್ರೆ ಫುಲ್ ಚೆನ್ನಾಗಿದೆ ವ್ಯೂ. ಇದು ಖಂಡಿತ ಈ ವಿಡಿಯೋ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಆ ಬ್ರಿಡ್ಜು ಇದು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಮತ್ತು ಅಲ್ಲಿ ಸುತ್ತ ಎಲ್ಲ ಎಲ್ಲಿ ಹೇಗಿತ್ತು, ನಾವು ಹೋಗಿದ್ದ ಜಾಗಗಳೆಲ್ಲ ಅಂತ ಮೋಸ್ಟ್ ಎಲ್ಲನೂ ವಿಡಿಯೋಸ್ ನಾನು ತೊಗೊಂಡಿದ್ದೀನಿ. ಹಂಗಾಗಿ ನೀವು ನೋಡ್ಬೋದು. ಲಾಸ್ಟಲ್ಲಿ ಗಣಪಂದು ದೇವರದ್ದು ಬರುತ್ತೆ. ಹಾಗಾಗಿ ನಾನು ಈಗಲೇ ಎಲ್ಲನೂ ನಿಮಗೆ ಹೇಳಿಬಿಟ್ರೆ ನೀವು ಸ್ಕಿಪ್ ಮಾಡ್ಕೊಂಡು ಹೋಗಿಬಿಡ್ತೀರಾ, ನೋಡೋದಿಲ್ಲ ವಿಡಿಯೋ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಂಗಾಗಿ ಸ್ಕಿಪ್ ಮಾಡಲಿಲ್ಲ, ವಾಚ್ ಮಾಡಿ ನೋಡಿ ಅಲ್ಲಿ ಹೋಗಿದ್ದದ್ದು ವ್ಯೂ ಹೇಗಿತ್ತು, ಎಷ್ಟು ಚೆನ್ನಾಗಿದೆ ಅಲ್ಲಿ ಅಂತ. ಅಷ್ಟು ಚೆನ್ನಾಗಿದೆ. ಆ ಕಡೆ ಸೈಡ್ದು ಇನ್ನು ಹೋದರೆ ಇನ್ನೂ ಚೆನ್ನಾಗಿತ್ತು. ಏನಕ್ಕೆ ಅಲ್ಲೆಲ್ಲ ನಿಂತು ನೋಡ್ತಿರೋದು ಮಾಡ್ತಿರೋದು ಅಂತ ಅಂದರೆ, ಮರೀನಾ ಡ್ರೈವ್ದು ರೈಡದು ಇದ್ದಿತ್ತಲ್ಲ, ಇದಕ್ಕೆ ಅಲ್ಲಿ ನಿಂತಿದ್ದಂತೆ. ನಮ್ಗೆ ಅಲ್ಲಿದ್ದವ್ರು ಮಾಹಿತಿ ಕೊಟ್ಟಿದ್ದು. ಆಮೇಲೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಅಂಡರ್ಪಾಸ್ದ್ರಲ್ಲಿ ಹೋಗೋದಕ್ಕೆ ಮಾಡಿದ್ದಾರೆ. ಆ ಈವ್ನಿಂಗಲ್ಲಿ ಲೈಟಿಂಗ್ಸ್ ಹಾಕಿರೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಅವರು ಎಲ್ಲ ಅಲ್ಲೆಲ್ಲ ಕೇಳ್ತಿದ್ರಲ್ಲ, ಆವಾಗ ಅವರು ಟ್ಯಾಕ್ಸಿ ಡ್ರೈವರ್ ಇದ್ರಲ್ಲ, ಅಂಕಲ್ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತಿದ್ದಾರೆ ಅದ್ರ ಸುತ್ತ ಏನಿದೆ, ಎಲ್ಲಿ ಈಗ ಹೋಗ್ತಿದ್ದೀವಿ, ಹೇಗಿರುತ್ತೆ ಏನು ಅಂತ. ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಅಲ್ಲಿದ್ದೆಲ್ಲ ಹೋಗ್ತಾ ಇದ್ದಿದ್ದು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾಯಿತು. ಇಲ್ಲೆಲ್ಲ ಎಷ್ಟೊಂದು ಮೂವಿಗಳೆಲ್ಲ ಅದು ಶೂಟಿಂಗ್ಗಳು ನಡೀತಾ ಇರುತ್ತಂತೆ. ಹಂಗಾಗಿ ಅವ್ರು ಹೇಳ್ತಿದ್ರು ಇದೆಲ್ಲ ಹೀಗೆ ಮಾಡಿಲ್ಲ ಸರ್, ಸುಮಾರು ದಿನ ಆಗಿದೆ ಮಾಡಿ, ಸುಮಾರು ಶೂಟಿಂಗ್ಗಳೆಲ್ಲ ನಡೆದಿದೆ ಇಲ್ಲಿ ಅಂತ. ಸಂಜೆಗೆ ಆ ಬೆಳಕು ಇದ್ರದ್ದು ಎಲ್ಲ ಲೈಟ್ಸ್ ಹಾಕಿದ್ರಲ್ಲ, ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು, ಚೆನ್ನಾಗಿತ್ತು. ಅದರದ್ದು ಎಷ್ಟು ಇದರದ್ದು ಮಾಡಿದ್ದಾರೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ಅಲ್ಲಿ. ನೀಟ್ ಆ್ಯಂಡ್ ಹೈಜೆನಿಕ್ ನೋಡಿ. ಅಷ್ಟು ವಿಡಿಯೋಲಿ ನಿಮಗೆಲ್ಲೂ ಅಲ್ಲೆಲ್ಲ ಗಲೀಜು ಕಾಣಿಸಲ್ಲ. ಅಲ್ಲಿ ಹಾಕಿರೋದು ವಾಲ್ಸ್ಗಳದ್ದು ನೋಡಿ ಎಷ್ಟು ಕ್ಲೀನಾಗಿದೆ, ನೀಟಾಗಿ. ಗಲೀಜು ಅನ್ನೋದೇ ಕಾಣೋದೇ ಇಲ್ಲ ಅಲ್ಲೆಲ್ಲೂ, ಅಷ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ದೇಸಿ ರೋಡ್ ಅಂತ, ದುಲಾಬ್ ಬಾಯ್ ದೇಸಿ ರೋಡು ಅಂತ, ಏರ್ಪೋರ್ಟಿಗೆ ಹೋಗೋದು ಎಲ್ಲ ಮಾಡಿದ್ದಾರೆ. ಚೆನ್ನಾಗಿತ್ತು. ಅಲ್ಲಿ ನಾವು ಹೋಗ್ತಾ ಅಲ್ಲಿ ವ್ಯೂಸ್ ಎಲ್ಲ ನೋಡ್ತಾ ಹೋಗ್ತಾ ಇದ್ದಿದ್ದು. ಅಲ್ಲೆಲ್ಲ ಹೇಳ್ತಿದ್ರು ಇದು ನೋಡಿ ಎಲ್ಲ ಇಷ್ಟಿಷ್ಟು ಎತ್ತರವಾಗೇ ಇದೆ ಎಲ್ಲ ಬಿಲ್ಡಿಂಗ್ಸ್ಗಳು ಇದು ಅಂತ ಅಂದಾಗ ಎಲ್ಲ ಅಲ್ಲಿದು ಹೇಳ್ತಾ ಇದ್ರು. ಹೌದು, ಇಲ್ಲಿದೆಲ್ಲ ಹಾಗೇ ಇರೋದು. ರಾಜೀವ್ ಗಾಂಧಿ ಸೀ ಲೇಕ್ ಅಂತ ಇದೆ, ಅಲ್ಲೆಲ್ಲ ನೋಡ್ತಿದ್ರಲ್ವಾ ಅವರು. ಹಾಗಾಗಿ ಇಲ್ಲಿಗೂ ಅದು ಕನೆಕ್ಟಿವಿಟಿ ಇದೆ. ಅಲ್ಲಿಗೆ ಹತ್ರದ್ರಲ್ಲೇ ತೆಗ್ದಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ನಮಗಂತೂ ಮುಂಬೈ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ನೋಡ್ತಿರೋದ್ರಲ್ಲೇ ಎಷ್ಟು ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ನಾನಂತೂ ತುಂಬ ಖುಷಿ ಪಟ್ಟಿದ್ದೀನಿ, ಸಖತ್ ಎಂಜಾಯ್ ಮಾಡಿದೆ ಅದೆಲ್ಲ ವ್ಯೂಸ್ ನೋಡಿ. ಆ ಕರ್ವ್ ಬಂದಾಗ ಆ ಟರ್ನಿಂಗ್, ನನ್ನ ಹತ್ರ ಗಾಡಿ ಸ್ಟೇರಿಂಗ್ ಇದ್ದಿದ್ರೆ ಇನ್ನೂ ಮಸ್ಟ್ ಎಂಜಾಯ್ ಮಾಡಿ ಇನ್ನೂ ಸಖತ್ತಾಗಿರುತ್ತಾಯಿತ್ತು. ಹಾಗಾಗಿ ಅವ್ರದ್ದು ಇದರದಲ್ವಾ ಹೊಡಿಸ್ತಿದ್ದಿದ್ದು, ಟ್ಯಾಕ್ಸಿ ಅಂಕಲ್ ಹೊಡಿಸ್ತಿದ್ದಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಅದು ಹೇಳ್ತಿದ್ರು ಏನೇನು ಹೇಗೆ ಅಲ್ಲಿ ಹತ್ರ ಬಂದಾಗ. ಯಾಕಂದರೆ ಅವ್ರಿಗೆ ಗೊತ್ತಾಗಿತ್ತಲ್ವ, ನಾವು ಎಲ್ಲ ಬೇರೆ ಕಡೆಗೆಲ್ಲ ಹೋದಾಗ ಇದೇ ಹೊಸ್ದು ಬಂದಿರೋದು ಇವರು ಈಗ, ಹಾಗಾಗಿ ಸುತ್ತ ಏನೂ ಗೊತ್ತಿಲ್ಲ, ಎಲ್ಲ ತೋರಿಸ್ಬೇಕು ಅಂತ. ಅಷ್ಟು ಚೆನ್ನಾಗಿ ಅಲ್ಲಿ ಬಂದುಬಿಟ್ಟು ಈವ್ನಿಂಗು ಅಲ್ಲಿ ವ್ಯೂದು ಅದು ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ಎಲ್ಲ. ಹಾಗೆ ಹೋಗ್ತಾ 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 ಒಂದಕ್ಕಿಂತ ಒಂದು ಅಂತ ಅಷ್ಟು ಚೆನ್ನಾಗಿತ್ತು. ನಾನಂತೂ ಸಖತ್ತು ಅದು ನೋಡ್ತಾ ಇದ್ದಂಗೆ ವಿಡಿಯೋಸ್ ಒಂದೊಂದು ಎಷ್ಟೊಂದು ಸ್ಕಿಪ್ ಅನ್ನಂಗೆ ಆಗ್ತಿತ್ತು. ಆದ್ರೂ ಇದು ಮಾಡಿಲ್ಲ ನೋಡಿ. ಅದು ಅಂಬಾನಿ ಮನೆ ಅಂತೆ, ಅದಕ್ಕೆ ಅವರು ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ ಅದು ಅಂಬಾನಿ ಮನೆದು ಇದರದ್ದು ನೋಡ್ಕೊಳ್ಳಿ ಮಾಡಿ ಅಂತ. ನನಗಂತೂ ಅಲ್ಲಿದ್ದು ಹೋಗ್ತಾ ಇರೋವಾಗ ನೋಡ್ತಾ ಮಾಡೋವಾಗ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಇದರದ್ದು ಮಾಡಿದ್ದಾರೆ. ಹೆಂಗೆ ಎಷ್ಟು ಇಲ್ಲಿ ದಿನ ಓಡಾಡೋ ಜನ ಎಷ್ಟು ಎಂಜಾಯ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ. ಇದು ಶೀಘ್ರದಲ್ಲೇ ಇನ್ನೂ ಬೇಗ, ಇದ್ರ ಮೊದಲೇ ಟೂರಿಸ್ಟ್
ಸ್ಪಾಟ್ಸ್ಗಳಲ್ವಾ, ಇದು ಇನ್ನೂ ಇದಾಗುತ್ತೆ. ದುಬೈದಕ್ಕಿಂತ ಇದು ಮೀರ್ಸಂಗೆ ಅನ್ನಂಗೆ ಆಗಿದೆ, ಅಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಲ್ಲೆಲ್ಲ. ಹತ್ರನೇ ಸ್ಟ್ರೀಟ್ ಲೈಟ್ಸು ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಎಲ್ಲನೂ ನೋಡುವಾಗ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಇದು ಏನು ಮಾತೇ ಇಲ್ಲ, ಅಷ್ಟು ಕ್ವೈಟಾಗಿ ಸೈಲೆಂಟಾಗಿ ನೋಡೋಣ ಅನ್ನೋಷ್ಟು ಇದೆ ಅದು ಇದರದು. ಎಷ್ಟು ನೋಡಿ ಅದತ್ರ ಹೋಗ್ತಾ 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 ದೂರದಿಂದ ಹೇಗೆ ವ್ಯೂ ಹತ್ರ ಬಂದಂಗೆ ಹೇಗೆ ಕಾಣಿಸ್ತಿತ್ತು. ಆ ಕಡೆ ಈ ಕಡೆ ಎಲ್ಲ ನೋಡಿ ಎಷ್ಟು ಇದರದು ಅಂತ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದ ಹಾಗಿತ್ತಲ್ವಾ. ತುಂಬ ಅಂಕಲು ಬಹಳ ಇನ್ಫಾರ್ಮೇಷನ್ ಕೊಟ್ಟು ಮಟ್ಟಿ ಇದರದ್ದು ಎಲ್ಲ ಮಾಹಿತಿ ಕೊಟ್ಟರು. ಹಂಗಾಗಿ ಭಾಳ ಖುಷಿ ಆಗಿ ಅಲ್ಲಿ ಎಲ್ಲ ಎಂಜಾಯ್ ಮಾಡಿ ನೋಡಿ ಹೇಳ್ತಾನೆ ಇದ್ದಾರೆ, ಇದೇನು ಅದೇನು, ಇಲ್ಲಿ ಯಾವ್ದ್ರದ್ದು ಇರೋದು ಏನು, ನಾವೀಗ ನೆಕ್ಸ್ಟ್ ಇಲ್ಲಿ ಹೋದರೆ ನಿಮಗೇನು ಸಿಗುತ್ತೆ, ನೀವು ಯಾವ ಪ್ಲೇಸ್ ನೋಡ್ಬೋದು, ಏನು ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತಾ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಏನು ಒಂದು ಮಾತೇ ಇಲ್ಲ. ನಾವೇ ಈ ವಿಡಿಯೋನ ತಿರ್ಗಾ ನೋಡ್ತಾ ಏನು ಮಾತೇ ಬಂದಿಲ್ದಂಗೆ ಸೈಲೆಂಟಾಗಿರಬೇಕು. ಯಾಕಂದರೆ ಅಂಕಲ್ ಹೇಳೋದನ್ನೇ ಹಾಗೇ ರಾ ವಿಡಿಯೋ ಮಾಡ್ಬೋದಾಗಿತ್ತು, ಆದರೆ ತುಂಬ ಡಿಸ್ಟರ್ಬೆನ್ಸ್ ಆಗಿರುತ್ತಲ್ವ, ಅಲ್ಲಿ ಅಷ್ಟು ಕ್ಲಾರಿಟಿ ಇರಲ್ಲ. ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿರೋದು. ಇದು ನೋಡಿ ಇಷ್ಟು ಜಾಗದಲ್ಲಿ ಏನಪ್ಪ ಕ್ರೌಡು ಅಂತ ಅಂದರೆ, ಸಲ್ಮಾನ್ ಖಾನ್ ಇದು ಶಾರುಖ್ ಖಾನ್ ಅವ್ರದ್ದು ಮನೆ, SRK ಅವ್ರದ್ದು ಮನೆ ಇರೋದು. ಅದಕ್ಕೆ ಆಚೆ ಅಷ್ಟು ಜನ ನಿಂತು ಫೋಟೋಸ್ ಹೊಡ್ಕೊಳ್ತಿರೋದಾಗಲಿ ಮಾಡ್ತಿರೋದಾಗಲಿ ಅಷ್ಟು ಆಗಿದೆ ನೋಡಿ. ಅವ್ರ ಮನೆ ಎಷ್ಟು ಚೆನ್ನಾಗಿದೆ. ದೂರದಿಂದನೇ ನಾನು ವ್ಯೂ ತೊಗೊಂಡಿದ್ದು ಫೋಟೋದು, ಅದು ಹತ್ರ ಹೋಗಿಲ್ಲ. ಯಾಕೆ ಅಂದರೆ ಇಷ್ಟು ಕ್ರೌಡ್ ನೋಡಿ ನಾನು ಎಲ್ಲಿ ನಿಮಗೆ ಹತ್ರದಿಂದ ಇದು ಮಾಡೋದಕ್ಕಾಗತ್ತೆ. ನಿಂತಿದ್ದ ಜಾಗದಲ್ಲೇ ದೂರದಿಂದ ಝೂಮ್ ಮಾಡಿಬಿಟ್ಟು ಮಾಡಿದ್ದಾಗಿತ್ತು. ಮತ್ತು ಅದ್ರ ಎದುರುಗೇನೆ ಜುಜು ಬೀಚ್ ಅನ್ನೋದೆಲ್ಲ ಇದೆ. ತುಂಬ ಚೆನ್ನಾಗಿದೆ ವ್ಯೂ. ಅವ್ರದ್ದು ನೋಡಿ ಮನೆ ಎದುರುಗೇನೆ ಬೀಚ್ದು ಇದು ಯಾವಾಗೂ ಇದೇ ಥರ ಕ್ರೌಡ್ಗಳು ಇದ್ದೇ ಇರುತ್ತಂತೆ. ಈ ಸುತ್ತಲೇ ಎಲ್ಲ ಸೆಲೆಬ್ರಿಟೀಸ್ ಮನೆಗಳೆಲ್ಲ ಬರೋದಂತೆ. ಅದಕ್ಕೆ ಶಾರುಖ್ ಖಾನ್ ಮನೆ ಮುಂದೆ ಅಷ್ಟು ನಿಂತಿದ್ದು. ಇಲ್ಲಿ ನಾವು ಅಲ್ಲಿ ಬೀಚ್ಗೆ ಹೋಗಿದ್ರಲ್ಲ, ಆ ಬೀಚಲ್ಲೂ ಅಷ್ಟೇ ಎಷ್ಟು ನಾವು ಕ್ರೌಡ್ ನೋಡಿದ್ರಿ ಅಂತ ಅಂದರೆ ಅಷ್ಟು ಕ್ರೌಡ್ ಇದ್ದ ಹಾಗಿತ್ತು. ಅದಕ್ಕೆ ಎಲ್ಲ ದೂರದಿಂದನೇ ನಿಂತ್ಕೊಂಡು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ನೋಡಿಕೊಂಡು ಬಂದಿದ್ದಾಗಿತ್ತು. ನಮ್ಮದ್ರಲ್ಲೆಲ್ಲ ಯಾರೂ ಈ ಥರ ನಿಲ್ಲೋದೇ ಇಲ್ಲ. ಪಕ್ಕ ಇದ್ದಾರೆ ಅಂದರೂ ಅಷ್ಟಿದೆ ಮಾಡಲ್ಲ. ಅವ್ರು ಎಷ್ಟು ಫೋಟೋಸ್ ಅದ್ರ ಎದುರಿಗೆ ನಿಂತ್ಕೊಂಡು ಫೋಟೋಸ್ ಹೊಡ್ಕೊಂಡು ಹೇಗೆ ಎಲ್ಲ ಇದು ಮಾಡಿದ್ದಾರೆ. ಆ ಸುತ್ತನೂ ಅಷ್ಟೇ ನೋಡಿ, ಅವರು ಎಲ್ಲ ಎಷ್ಟು ಮಾಹಿತಿ ಕರ್ಕೊಂಡು ಹೋಗಿದ್ದ ಕಡೆ ಎಲ್ಲ ತೋರಿಸ್ತಾ ನೀಟಾಗಿ ಹೇಳ್ತಾ ಬಂದಿದ್ದಾರೆ ಎಲ್ಲನೂ. ಹಂಗಾಗಿ ಅಲ್ಲೇ ಅದ್ರ ಮುಂದೆನೇ ಈಗ ಹೋಗ್ತಾ ಇದ್ದೀವಲ್ಲ, ಶಾರುಖ್ ಖಾನ್ ಅವ್ರದ್ದು ಮನೆ ಎಲ್ಲ ತೋರಿಸಿದ್ದ ಹಾಗಿದ್ದೆ ಮಾಡಿದ್ದಾಗಿತ್ತಲ್ಲ. ಈ ಕಡೆ ಹಾಗೇ ಬರ್ತಾ ಇದ್ದಂಗೆ ಇಲ್ಲಿದ್ದು ಒಂದು ಸ್ವಲ್ಪ ನೋಡಿ, ಅಲ್ಲೆಲ್ಲ ಫೋಟೋಸ್ಗೆ ಇದಕ್ಕೆ ಅನ್ನೋದಕ್ಕೆ ತೊಗೊಳೋದಕ್ಕೆ ಆಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ ಈ ಕಡೆ ಸೈಡಿಗೆ ಬರ್ತಾ ವ್ಯೂ ಅಲ್ಲೇನು ಆ ರೋಡಲ್ಲಿ ನಾವೇನು ಕ್ಯಾಪ್ಚರೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಏನೂ ಇರಲಿಲ್ಲಲ್ಲ. ಹಾಗಾಗಿ ಈ ಕಡೆ ಸೈಡಿಗೆ ಬಂದಾಗ ಆಮೇಲೆ ನಾವು ಒಂಚೂರು ಫೋಟೋಸ್ ತೊಗೊಂಡಿದ್ದಾಗಿತ್ತು. ಅವರು ಅಷ್ಟೇ ಬಹಳ ಇದಾಗಿದ್ದರು, ಫ್ರೆಂಡ್ಲಿ. ಜಾಗಗಳು ನೋಡಿ ಎಷ್ಟು ಚೆನ್ನಾಗಿದೆ. ಆ ಬ್ರಿಡ್ಜ್ ಹತ್ರ ಎಲ್ಲ ಹತ್ರ ಹೋಗ್ತಾ ಇದ್ದಂಗೆ ಹೇಗಿದೆ ಅದರದ್ದು ವ್ಯೂ ಎಲ್ಲ. ಅಲ್ಲೇ ಎಲ್ಲ ಶಾಪಿಂಗ್ ಸೆಂಟರು ಎಲ್ಲ ಇತ್ತು, ಮಾಲ್ದು. ಆ ರೋಡೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೂ ಸ್ವಲ್ಪ ಸೆಲೆಬ್ರಿಟೀಸ್ ಇರೋ ಜಾಗಕ್ಕೆ ಹೋಗಲಿ, ಶಾಪ್ಗಳೆಲ್ಲ ಇದ್ದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತಲ್ವ. ಹಂಗಾಗಿ ಇದು ಸ್ಟ್ರೀಟ್ ಶಾಪಿಂಗಲ್ಲಿ ಇರೋದ್ರದ್ದು ಆದ್ರೂ ಪ್ರೈಸಸ್ ಎಲ್ಲ ಹೈಯೇ ಇಟ್ಟಿದ್ರು. ಅವ್ರು ಹೇಳಿದ್ರು ಇಲ್ಲಿ ಸ್ವಲ್ಪ ಎಲ್ಲ ಹಾಗೆ ಸರ್, ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಇದ್ದಾರಲ್ಲ, ನೀವು ಶಾಪಿಂಗ್ ಮಾಡಬೇಕು ಇಲ್ಲಿ ಸೌತ್ ಮುಂಬೈ ಎಲ್ಲ ಅಂದರೆ ಸ್ವಲ್ಪ ಇಲ್ಲೆಲ್ಲ ಪ್ರೈಸಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳಿದರು. ಆದರೂ ಒಂದು ವ್ಯೂ ಹೋದಂಗೆ ಆಗುತ್ತೆ, ನೋಡೋಣ. ನಮಗೇನಾದರೂ ಪ್ರೈಸ್ ಓಕೆ, ಕ್ವಾಲಿಟಿ ವೈಸ್ ಚೆನ್ನಾಗಿದ್ದು ನಾವು ಕೊಡ್ಬೋದಷ್ಟು ದುಡ್ಡು ಅಂತ ಏನಾದರೂ ಇತ್ತು ಅಂದರೆ ಯಾಕೆ ತೊಗೊಳಬಾರ್ದು ಅಂದ್ಬಿಟ್ಟು ನೋಡ್ತೀವಿ. ಇರಲಿ ಪರವಾಗಿಲ್ಲ ಇರಿ ನೋಡೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನನ್ನ ಮಗಳಿಗೆ ಹಂಗೆ ಅನ್ನೋದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದಾಗಿತ್ತು ಅಷ್ಟೇ.
ಅದು ಬಿಟ್ಟು ಇನ್ನೇನು ನಾವೆಲ್ಲ ಯಾರು ಏನೂ ತೊಗೊಂಡ್ಲಿಲ್ಲ ದೊಡ್ಡೋರು. ಆ್ಯಕ್ಚುಲಿ ಒಂದು ಸ್ವಲ್ಪ ಅವ್ರು ಹೇಳ್ದಂಗೆ ಮೊದಲೇ ಹೇಳಿಬಿಟ್ಟಿದ್ರಲ್ಲ, ಪ್ರೈಸಸ್ ಹೈ ಇದೆ ಸರ್, ನೀವು ನೋಡ್ಕೊಳ್ಬೇಕು ಅಂತ. ಹಂಗಾಗಿ ಅವ್ರ ಮಕ್ಕಳಿಗೆ ಕ್ವಾಲಿಟಿ ವೈಸು ಇದು ಎಲ್ಲ ಚೆನ್ನಾಗಿದೆ, ಇನ್ನು ಅಲ್ಲಿದು ಯಾಕೆ ಅವ್ರಿಗೊಂದು ಜ್ಞಾಪನ ಇರುತ್ತೆ, ಇದು ಬಾಂಬೆಲಿ ತಂದಿರೋದು ಹಾಗೆ ಅಂತ. ನಮ್ಮ ಮಾವ ಅವರು ನನ್ನ ಚಿಕ್ಕ ವಯಸ್ಸಲ್ಲಿ ಪಾರ್ಕರ್ ಪೆನ್ ತಂದು ಕೊಟ್ಟಿದ್ರು. ಅದು ಈಗಲೂ ಜ್ಞಾಪನ ನನಗೆ. ಅಲ್ಲಿ ಬಾಂಬೆಲಿ ಹೋಗೋವಾಗಲೂ ಎಲ್ಲ ಹೇಳ್ತಾ ಇದ್ದೆ, ಅಮ್ಮ ಮಾಮ ಪಾರ್ಕರ್ ಪೆನ್ ತಂದು ಕೊಟ್ಟಿದ್ರಲ್ವಾ ಬಾಂಬೆಗೆ ಹೋದಾಗ ಏನು ಅಂತ ಹ್ಞೂ ಹೌದು ಅಂತ ಹೇಳಿಬಿಟ್ಟು ನಗ್ತಾ ಇದ್ರು. ಹಂಗಾಗಿ ನಾವು ಏನೂ ಅಲ್ಲೆಲ್ಲ ಶಾಪಿಂಗ್ ಮಾಡಲಿಲ್ವಲ್ಲ, ಮತ್ತು ಈಗಿನ ಮಕ್ಕಳೆಲ್ಲ ಏನೋ ಅವರು ಕೇಳಿರಲ್ವಲ್ಲ, ಹಾಗಾಗಿ ನಾನು ಸುಮ್ಮನಾದೆ, ಏನೂ ತೊಗೊಂಡ್ಲಿಲ್ಲ ಮಾಮನ ಮಕ್ಳಿಗೂ. ಜಸ್ಟ್ ಅಲ್ಲಿ ಇದು ಅವ್ರು ನನಗೆ ಕೊಡಿಸಿದ್ದು ಚಿಕ್ಕ ವಯಸ್ಸು ನಾನು ಈಗಲೂ ಜ್ಞಾಪನ ಇದೆ ಅಲ್ವಾ, ಹಂಗಾಗಿ ಆ ಜ್ಞಾಪನ ಅದು ಬಂದು ಆ ಬಾಂಬೆಲಿ ತಿರ್ಗೋವಾಗೆಲ್ಲ ಅಲ್ಲಿ ಇದು ನೋಡಿದಾಗ ಆಗ್ಲೇ ಪಾರ್ಕರ್ ಪೆನ್ನು, ಅಷ್ಟು ಕಾಸ್ಟ್ಲಿ ಪೆನ್ ನಮ್ಮ ಮಾವ ಅವ್ರು ತಂದಿದ್ರು ಬಾಂಬೆಯಿಂದ. ಅದು ಈಗಲೂ ಹಾಗೆ ಇಟ್ಟಿದ್ದೀವಿ. ನಮ್ಮಮ್ಮ ಅದನ್ನ ಮನೇಲಿದೆ, ಹಂಗಾಗಿ ಅದು ಹೀಗೆ ಇದರಲ್ಲಿ ವಿಡಿಯೋಸಲ್ಲಿ ಬರಲ್ಲ, ಬಟ್ ಜ್ಞಾಪಿಸ್ಕೊತಾ ಇದ್ದೀನಿ. ಅದು ಚಿಕ್ಕ ವಯಸ್ಸಲ್ಲಿ ಇದರದ್ದು ಮಾಡಿದ್ರಲ್ಲ, ಹಂಗಾಗಿ ಅದ್ರದ್ದು ಜ್ಞಾಪನ ಇದೆ ನನಗೆ. ಇದು ಎಲ್ಲ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಈ ಸೈಡು ಇನ್ನು ನಮಗೆ ನೆಕ್ಸ್ಟು ನಾವು ಹೋಗ್ಬೇಕಾಗಿದ್ದು ಅಲ್ಲೆಲ್ಲ ಶಾಪಿಂಗ್ ಮಾಡಿದ್ರಿ, ಅಲ್ಲಿದ್ದು ರೂಟ್ ಇದ್ದಿದ್ದೆಲ್ಲ ನೋಡ್ಕೊಂಡ್ರಿ, ಎಲ್ಲ ಆಗಿತ್ತಲ್ವ. ಇನ್ನು ನಾವು ಮಾಡಿದ್ದು ಅಲ್ಲಿ ಗ್ರ್ಯಾಂಟ್ ರೋಡಲ್ಲೇ ರೂಮ್ ಮಾಡ್ಕೊಂಡಿದ್ದು. ಮತ್ತು ಅಲ್ಲಿಗೇ ಹೋಗಬೇಕು ಅಂದಾಗ ಇನ್ನು ಹತ್ರ ಏನು ಸಿಗುತ್ತೆ ಹೇಗೆ ಅಂತ ನೋಡಿದಾಗ ತಿರ್ಗಾ ಒಂದು ಸ್ವಲ್ಪ ದೂರನೇ ಆಯಿತು. ಇದು ಸಿದ್ಧಿವಿನಾಯಕ ಟೆಂಪಲ್ ಇದು ಬರೋದು, ಸಿಟಿ ಹತ್ರ ಸೆಂಟ್ರಲ್ಲೇ ಬರೋದು. ಇಲ್ಲೇ ಅವ್ರದ್ದು ಇವ್ರದ್ದೆಲ್ಲ ಇರೋದಂತೆ, ಅಂಬಾನಿಯವ್ರದ್ದು ಮನೆ, ಮತ್ತು ಅಲ್ಲಿ ತೋರಿಸಿದ ಮನೆ ಬಂದು ಮಗಳಿಗೇನೋ ಕೊಟ್ಟಿದ್ದಾರೆ, ಮಗಳಿದ್ದಾರೆ ಅಲ್ಲಿ ಅಂತ ಹೇಳಿದರು. ಇಲ್ಲಿ ಹತ್ರನೇ ಎಲ್ಲ ಬರೋದು ಸರ್ ಅವ್ರ ಅಂಬಾನಿಯವ್ರ ಮನೆ ಎಲ್ಲ ಅಂತ ಹೇಳಿಬಿಟ್ಟು ಆ ಲೈಟಿಂಗ್ಸು ಇದು ಎಲ್ಲ ಇದೆ. ಅವತ್ತಿನ ದಿನ ನಾವು ಹೋದಾಗ ಸಂಕಷ್ಟಿ ಏನೋ ಬೇರೆ ಇತ್ತು, ಹಾಗಾಗಿ ತುಂಬ ಕ್ರೌಡ್ ಅಂದರೆ ತುಂಬ ಕ್ರೌಡು. ಅದು ಯಾವ ಥರ ಮಿರಾಕಲ್ ಆಯಿತು ಅಂತಲೇ ಗೊತ್ತಿಲ್ಲ. ನಾವು ಕ್ಯೂವಲ್ಲೇ ನಿಂತ್ಕೊಂಡು ಹೋಗ್ತಾ ಇದ್ರಿ, ನಾವಿದ್ದಿದ್ದು ಗೇಟ್ನೇ ಓಪನ್ ಮಾಡಿಬಿಟ್ಟಿದ್ರು. ಇನ್ನೂ ಸುಮಾರು ದೊಡ್ಡ ಕ್ಯೂ ಇತ್ತು. ಈ ಕಡೆಯಿಂದನೇ ಶಾರ್ಟ್ಕಟ್ಟಲ್ಲಿ ಅದು ಏನಕ್ಕೆ ಓಪನ್ ಮಾಡಿದ್ರು ಗೊತ್ತಿಲ್ಲ, ಓಪನ್ ಮಾಡಿದ್ರು. ನಾವು ಸರಿ ಅದೇ ಕ್ಯೂ ಅಲ್ಲಿ ಬೇಗ ಹೋಗಿ ದರ್ಶನ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದ್ರಿ. ಬಟ್ ಅಲ್ಲಿ ಏನು ಅಂತ ಅಂದರೆ ಫೋನ್ಗಳೆಲ್ಲ ಯೂಸ್ ಮಾಡಿ ವಿಡಿಯೋ ಮಾಡೋದು ಅದೆಲ್ಲ ಅಲ್ಲಿ ಅಲೋವೇ ಮಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಫೋನೇ ಇಸ್ಕೊಂಡು ಬಿಡ್ತಾರೆ. ಹಾಗಾಗಿ ನಾನು ಆಚೆ ವ್ಯೂದು ಏನಿದೆ ಅಷ್ಟನ್ನು ಮಾತ್ರ ತೊಗೊಂಡು ಅಲ್ಲಿದೆ ಟಿ ವಿಲಿ ಬರ್ತಿತ್ತಲ್ಲ ಅಷ್ಟು ಮಾತ್ರ ನಿಮಗೆ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡಿರೋದಾಗಿದೆ ಅಷ್ಟೇ. ಅದು ಆದಮೇಲೆ ನಾವಿನ್ನಿದು ಮನೆಗೆ ಮೂವ್ ಆನ್ ಆಗೋಣ ಅಂದ್ಬಿಟ್ಟು ಮನೆಗೆ ಮನೆ ಅಲ್ಲೇ ಗ್ರ್ಯಾಂಟ್ ರೋಡಲ್ಲಿ ಮಾಡಿದ್ರಲ್ಲ ಮನೆ, ಹಂಗಾಗಿ ಅಲ್ಲೇ ಇದು ಮಾಡಿದ್ದಾಗಿತ್ತು. ನೀವುಗಳಿಗೂ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಈ ವಿಡಿಯೋ ಅಂತ ಭಾವಿಸಿದ್ದೀನಿ. ಇಷ್ಟಪಟ್ಟರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಂಗೆ ಇದೇ ಥರ ಪ್ರೋತ್ಸಾಹಿಸಿ. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಹಾಕ್ತೀನಿ ನಿಮ್ಮನ್ನ. ಅಲ್ಲಿವರೆಗೂ ನೀವು ಯಾರು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡ್ಕೊಂಡು ಬನ್ನಿ.